ಏನೇನು ಇದ್ರ ಕುರಿತಾದ ಅಫೆನ್ಸ್ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಕೀಪಿಂಗ್ ಯಾವುದು ಡ್ರಗ್ಸ್. ಡ್ರಗ್ಸ್ ಮೀನ್ಸ್ ದೋಸ್ ಥಿಂಗ್ಸ್ ದೇ ಆರ್ ಪ್ರೊಹಿಬಿಟೆಡ್ ಇನ್ ಇಂಡಿಯಾ. ನಾವು ಅವನ್ನ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಗಾಂಜಾ ಇರ್ಬೋದು, ಇಟ್ ಇಸ್ ಅ ಪ್ರೊಹಿಬಿಟೆಡ್ ಥಿಂಗ್, ಹೌದಲ್ವಾ? ಆ ಪ್ರೊಹಿಬಿಟೆಡ್ ಥಿಂಗ್ ಅನ್ನ ಅಂತದ್ದು ಯಾವುದೇ ಇರ್ಬೋದು, ಆ ಡ್ರಗ್ಸ್ ಮಾದಕ ವಸ್ತುವನ್ನ ನಿಮ್ಮ ಹತ್ತಿರ ಇಟ್ಕೊಳ್ಳೋದು ಮೀನ್ಸ್ ಪೊಸೆಷನ್. ನೆಕ್ಸ್ಟ್ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಗೊಂಡು ಹೋಗುದು, ಅದು ಕೂಡ ತಪ್ಪು. ನೆಕ್ಸ್ಟ್ ಅದನ್ನ ಮಾರಾಟ ಮಾಡುವುದು, ಸೆಲ್ಲಿಂಗ್, ಅದು ಕೂಡ ತಪ್ಪು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನೀವೆಲ್ಲ ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ಇಡಿ ರೇಡ್ಸ್, ಪೊಲೀಸ್ ಕಂಡಕ್ಟೆಡ್ ರೇಡ್ ಅಂಡ್ ಸೀಸ್ಡ್ ದಿಸ್ ಕ್ವಾಂಟಿಟಿ, ಇಷ್ಟು ಕೆಜಿ, ಇಷ್ಟು ಕ್ವಿಂಟಾಲ್ ಗಾಂಜಾವನ್ನು ಸೀಸ್ ಮಾಡಿದ್ರು ಅಂತ ಎಲ್ಲ ಕೇಳ್ತಾ ಇದ್ದ. ಯು ಹರ್ಡ್ ಅಬೌಟ್ ಆಲ್ ದಿಸ್ ಥಿಂಗ್ ನ್ಯೂಸ್. ಇದಕ್ಕೆ ಏನ್ ಪನಿಷ್ಮೆಂಟ್ ಇದೆ ಅಂತಂದ್ರೆ ನಿಮ್ಗೆ ಹೇಳ್ತೀನಿ. ಯು ಆರ್ ನಾಟ್ ಬಿಲೀವಿಂಗ್. ಓನ್ಲಿ 1 ವರ್ಷ 2 ವರ್ಷ, ನಾಟ್ ಅ ಸಿಂಪಲ್ ಇಂಪ್ರಿಸನ್ಮೆಂಟ್ ಇಲ್ಲ, ಡೆತ್ ಸೆಂಟೆನ್ಸ್ ಇದೆ. ಡೆತ್ ಸೆಂಟೆನ್ಸ್ ಅಷ್ಟು ಪವರ್ಫುಲಿ ಆಕ್ಟ್. ಇನ್ನೂ ಚಿಕ್ಕವರಿದ್ದೀರಾ, ಅರ್ಥ ಮಾಡ್ಕೋಬೇಕು. ಯಾರಾದ್ರೂ ಕರ್ನಾಟಕ ಸ್ಟೇಟ್ ಮತ್ತೆ ಪೊಲೀಸ್ ಇಲಾಖೆ ಒಂದು ಈ ಡ್ರಗ್ ನಮ್ಮ ಏನೋ ಒಂದು ಸಮರ ಸಾರಿದೆ ಸರ್ಕಾರ ಅಗೇನಷ್ಟು ಡ್ರಗ್ಸ್ ಏನ್ ಮಾಡಿದ್ದಾರೆ ಅಂದ್ರೆ, ಡ್ರಗ್ ಫ್ರೀ ಒಂದು ಆಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಣುತ್ತಲ್ವಾ, ಡ್ರಗ್ ಫ್ರೀ ಕರ್ನಾಟಕ ಅಂತೇಳಿ ಒಂದು ಆಪ್ ಮಾಡಿದ್ದಾರೆ. ಈ ಆಪ್ ಮೂಲಕ ಯಾರಾದ್ರೂ ಡ್ರಗ್ಸ್ ಅನ್ನ ಬೆಳೀತಾ ಇದ್ರೆ, ಅಂದ್ರೆ ಮೀನ್ಸ್ ಫಾರ್ ಎಕ್ಸಾಂಪಲ್ ಗಾಂಜಾ ಇರುತ್ತಲ್ಲ, ಅದನ್ನ ಅಲ್ಲಿ ಎಲ್ಲಾದ್ರೂ ಕಲ್ಟಿವೇಶನ್, ಅದಕ್ಕೆ ಇದೆ ಕಾಣುತ್ತೆ. ರೈಡಿಂಗ್ ಬೈಕ್ ಅರ್ಥ ಆಗುತ್ತೆ? ರೈಡಿಂಗ್ ಬೈಕ್ ಅರ್ಥ ರೈಡಿಂಗ್ ಬೈಕ್, we will register FIR against you. Although you are underage, we will register not only you people who are using bikes or riding, okay na? We will register a case against your parents also. They are the guardians who have given bike to ride underage people. Understand? What are the punishment? Punishment if